ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಒಂದಷ್ಟು ಜನರಿಗೆ ಇದು ಅನಿರೀಕ್ಷಿತ ಅನಿಸ್ತಾ ಇದ್ರೆ, ಒಂದಷ್ಟು ಜನಕ್ಕೆ ನಿರೀಕ್ಷಿತ ಅಂತ ಅನಿಸ್ತಾ ಇದೆ. ಕಾರಣ ಎನ್ಡಿಎ ಭರ್ಜರಿ ಗೆಲುವನ್ನು ದಾಖಲಿಸಿದ್ರೆ ಮಹಾಗಠಬಂಧನ್ ಮಕಾಡೆ ಮಲಗಿ ಹೋಗಿಬಿಟ್ಟಿದೆ. ಮಹಾಗಠಬಂಧನಲ್ಲಿದ್ದಂಥ ಕಾಂಗ್ರೆಸ್ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇರಲಿಲ್ಲ. ಕಾರಣ ಕಾಂಗ್ರೆಸ್ಗೆ ಅಲ್ಲಿ ಹೇಳಿಕೊಳ್ಳುವಂಥ ಅಸ್ತಿತ್ವ ಆಗಲಿ ಅಥವಾ ಹೇಳಿಕೊಳ್ಳುವಂಥ ಗ್ರಿಪ್ ಆಗಲಿ ಅಂಥದ್ದೇನು ಕೂಡ ಇರಲಿಲ್ಲ. ಆದರೆ RJD ಕನಿಷ್ಠ ಅಂದರೂ 50ಕ್ಕಿಂತ ಅಧಿಕ ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನೋದೆಲ್ಲ ನಿರೀಕ್ಷೆ ಆಗಿತ್ತು. ಆದರೆ ಕೇವಲ 25 ಕ್ಷೇತ್ರಗಳಿಗೆ ಸೀಮಿತ ಆಗಿದೆ. ಅಸಾದುದ್ದೀನ್ ಓವೈಸಿಯ AIMIM 5 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಆದರೆ RJD ಬಿಹಾರದ ಪ್ರಮುಖ ಪಕ್ಷ ಗೆದ್ದಿದ್ದು ಕೇವಲ 25 ಕ್ಷೇತ್ರಗಳನ್ನ ಮಾತ್ರ. ಸ್ವತಃ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿತರಾಗಿದ್ದಂಥವರು ಚುನಾವಣೆಗೂ ಮುನ್ನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಸಮೀಕ್ಷೆ ನಡೆಸಿದ ಸಂದರ್ಭದಲ್ಲಿ ಬಹುತೇಕರು ತೇಜಸ್ವಿ ಯಾದವ್ಗೆ ಜೈ ಅಂದಿದ್ರು. ಆದರೆ ಸ್ವತಃ ತೇಜಸ್ವಿ ಯಾದವ್ ತಮ್ಮ ಕುಟುಂಬದ ಹಿಡಿತದಲ್ಲಿರುವಂಥ ಕ್ಷೇತ್ರದಲ್ಲೇ ತಿಣುಕಾಡಿ ಗೆಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಇಲ್ಲಿವರೆಗೆ ಆಗಿರುವಂಥ ಬೆಳವಣಿಗೆ. ಈಗ ಏನಾಗಿದೆ ಅಂದರೆ ಈ ಚುನಾವಣೆಯ ಫಲಿತಾಂಶದ ಬೆನ್ನಲ್ಲೇ ಲಾಲೂ ಪ್ರಸಾದ್ ಯಾದವ್ ಅಂದರೆ ತೇಜಸ್ವಿ ಯಾದವ್ರ ತಂದೆ, ಒಟ್ಟಾರೆಯಾಗಿ ಅವರ ಕುಟುಂಬದಲ್ಲಿ ಇದೀಗ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಕುಟುಂಬವೇ ಒಂದು ರೀತಿಯಲ್ಲಿ ಛಿದ್ರ ಆಗ್ತಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ನಾನಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಒಂದಷ್ಟು ಮಂದಿ ಕರ್ಮ ರಿಟರ್ನ್ಸ್ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅವರು ಮಾಡಿದಂಥ ಕರ್ಮವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅಂತ. ಆ ಮಾತನ್ನ ಹೇಳೋದಕ್ಕೆ ಕಾರಣ ಅಂದ್ರೆ ಬಿಹಾರದ ರಾಜಕಾರಣ ಬಹಳ ಚೆನ್ನಾಗಿ ಗೊತ್ತಿದ್ದಂಥವರಿಗೆ ಇದು ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಲಾಲೂ ಪ್ರಸಾದ್ ಯಾದವ್ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅಂದರೆ ಅವ್ರ ಬಗ್ಗೆ ಒಂದಷ್ಟು ಪ್ಲಸ್ಸು ಪಾಸಿಟಿವ್ ಅಂಶಗಳು ಕೂಡ ಇದ್ದಾವೆ. ಮುಖ್ಯಮಂತ್ರಿ ಆದಂಥ ರೀತಿ ಅದರ ಬಗ್ಗೆ ಒಂದಷ್ಟು ಒಳ್ಳೊಳ್ಳೆ ಅಭಿಪ್ರಾಯಗಳೆಲ್ಲವೂ ಕೂಡ ಇದ್ರೂ ಕೂಡ ಅವರ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಟೀಕೆ ಎಲ್ಲವೂ ಕೂಡ ಇದ್ದೇ ಇದೆ. ಅವರ ಆಡಳಿತವನ್ನ ಬಿಹಾರದ ಜನ ಈಗ ನೆನಪು ಮಾಡಿಕೊಂಡ್ರು ಕೂಡ ಕನಸಿನಲ್ಲೂ ಬೆಚ್ಚಿ ಬೀಳ್ತಾರೆ ಎನ್ನುವಂಥ ಮಾತುಗಳು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಆ ಕಾರಣಕ್ಕಾಗಿ ಜನ ಈ ಬಾರಿ ಅಂದ್ರೆ RJD ದುರಾಡಳಿತವನ್ನ ನೆನಪು ಮಾಡಿಕೊಂಡು ಈ ಬಾರಿ RJDಯನ್ನು ಸಂಪೂರ್ಣ ದೂರ ಇಟ್ಟರು ಎನ್ನುವಂಥ ಚರ್ಚೆಯೂ ಕೂಡ ಇದೆ. ಬಿಡಿ, ಲಾಲೂ ಪ್ರಸಾದ್ ಯಾದವ್ ಹಾಗೆ ಅವರ ಪತ್ನಿ ರಾಬ್ರಿ ದೇವಿ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ರು. ಅವರೆಲ್ಲ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ದುರಾಡಳಿತ, ಭ್ರಷ್ಟಾಚಾರ, ರೌಡಿಸಮ್ಮು, ಸ್ವಜನ ಪಕ್ಷಪಾತ ಎಲ್ಲವೂ ಕೂಡ ಮಿತಿಮೀರಿ ಹೋಗಿಬಿಟ್ಟಿತ್ತು. ಸರ್ವಾಧಿಕಾರಿ ಧೋರಣೆ ಮಾಡೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ರು ಎನ್ನುವಂಥ ಮಾತನ್ನ ಈಗಲೂ ಕೂಡ ಬಿಹಾರದ ಜನ ಆಗಾಗ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಉದಾಹರಣೆಗೆ IAS ಅಧಿಕಾರಿಯ ಪತ್ನಿಯ ಮೇಲೆ ನಿರಂತರ ಅತ್ಯಾಚಾರ ಅಂತ ಒಂದು ಪ್ರತ್ಯೇಕವಾದಂಥ ವಿಡಿಯೋವನ್ನ ಮಾಡಿದ್ದೇನೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಒಂದು ರೀತಿಯಲ್ಲಿ ಸಿನಿಮಾ ಕಥೆ ಇದ್ದ ರೀತಿಯಲ್ಲಿದೆ. ಲಾಲೂ ಪ್ರಸಾದ್ ಯಾದವ್ ಆಡಳಿತ ಹೇಗಿತ್ತು ಅನ್ನೋದಕ್ಕೆ ಅದೊಂದು ವಿಡಿಯೋ ನಿಮಗೆ ಬಹಳ ಸ್ಪಷ್ಟವಾದಂಥ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುತ್ತೆ. ಜೊತೆಗೆ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ಇಂಥದ್ದೊಂದು ಮಾತಾಗ ಕೇಳಿ ಬರ್ತಾ ಇರುತ್ತೆ. ಲಾಲೂ ಪ್ರಸಾದ್ ಯಾದವ್ ಮಗಳ ಮದುವೆ ಇದ್ದ ಸಂದರ್ಭದಲ್ಲಿ ಅವ್ರು ಕಾರಲ್ಲಿ ಹೋಗ್ತಾ ಇರ್ತಿದ್ರಂತೆ. ಲಾಲೂ ಪ್ರಸಾದ್ ಯಾದವ್ ಅವರ ಮಗಳು ಯಾವುದೋ ಜ್ಯುವೆಲ್ರಿ ಶಾಪ್ ಎದುರುಗಡೆ ನಿಲ್ಲಿಸ್ಬಿಡೋರಂತೆ. ಸೀದಾ ಜ್ಯುವೆಲ್ರಿ ಶಾಪ್ಗೆ ನುಗ್ಗಿಬಿಡೋರಂತೆ. ಬೇಕಾದಷ್ಟು ಜ್ಯುವೆಲ್ರಿಯನ್ನ ಗುಡ್ಡೆ ಹಾಕಿ ತಗೊಂಡು ಬಂದ್ಬಿಡೋರಂತೆ. ದುಡ್ಡು ಗಿಡ್ಡು ಕೇಳಂಗಿರ್ಲಿಲ್ಲ. ಹೀಗಾಗಿ ಒಂದಷ್ಟು ದಿನಗಳ ಕಾಲ ಅವ್ರ ಮದುವೆಯ ಸಂದರ್ಭದಲ್ಲಿ ಎಲ್ಲ ಜ್ಯುವೆಲ್ರಿ ಶಾಪನ್ನ ಕ್ಲೋಸ್ ಮಾಡಿಬಿಟ್ಟಿದ್ರಂತೆ. ಅಯ್ಯೋ, ಅಪ್ಪಿ ನಮ್ಮ ಜ್ಯುವೆಲ್ರಿ ಶಾಪಿಗೆ ಬಂದರೆ ಗುಣ್ಣಾತ್ರ ಮಾಡ್ಕೊಂಡು ಹೋಗ್ಬಿಡ್ತಾರೆ, ನಾವು ಯಾರನ್ನ ಕೇಳೋಕ್ಕಾಗತ್ತೆ ಅಂತ. ಅಂದರೆ ಜನ ಪ್ರಶ್ನೆ ಮಾಡಿದಂಥ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇದ್ರು. ಇವರ ಕುಟುಂಬದವ್ರು ನಾವು ಆಡಿದ್ದೆ ಆಟ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಇದ್ದು ಬಿಟ್ಟಿದ್ರು. ಆದರೆ ಈಗ ಒಂದೊಂದಾಗಿ ಅನುಭವಿಸುವಂಥ ಪರಿಸ್ಥಿತಿ ಬಂದೊದಗಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಲಾಲೂ ಪ್ರಸಾದ್ ಯಾದವ್ಗೆ ಒಟ್ಟು 9 ಜನ ಮಕ್ಕಳು. ಒಂದಷ್ಟು ಮಂದಿ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಇನ್ನೊಂದಷ್ಟು ಮಂದಿ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿಲ್ಲ. ಈಗ ಅವರ ಮಕ್ಕಳಲ್ಲೇ ಈ ಫೈಟ್, ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಮಿತಿ ಮೀರಿ ಹೋಗಿಬಿಟ್ಟಿದೆ. ಯಾವ ಸಂದರ್ಭದಲ್ಲಿ? ಲಾಲೂ ಪ್ರಸಾದ್ ಯಾದವ್ಗೆ 77 ವಯಸ್ಸಾಗಿರುವಂಥ ಸಂದರ್ಭದಲ್ಲಿ. ಭಾರಿ ಜನಪ್ರಿಯತೆ ಪಡೆಯುತ್ತಿರುವ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಕೇವಲ 31,700 ರೂಪಾಯಿಗೆ ಪುರಿ ಜಗನ್ನಾಥ, ಕೊನಾರ್ಕ್, ಬಿರಜಾದೇವಿ ಶಕ್ತಿಪೀಠ, ಭುವನೇಶ್ವರ್, ಡೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ 4 ದಿನಗಳ ಕಾಲ ಸುತ್ತಾಡಬಹುದು. ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ. ಹೊರಡುವ ದಿನ ಡಿಸೆಂಬರ್ 9ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ. ಸ್ವತಃ ಲಾಲೂ ಪ್ರಸಾದ್ ಯಾದವ್ ಮೇವು ಹಗರಣದಲ್ಲಿ ಜೈಲು ಕಂಡಿದ್ದಾಯ್ತು. ಅದಾದ ಬಳಿಕ ಚುನಾವಣೆಗೆ ಸ್ಪರ್ಧೆ ಮಾಡದಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದಾಯ್ತು. ಬೇಲ್ ಮೇಲೆ ಹೊರಗಡೆ ಬಂದು ಈಗ ಕಿಡ್ನಿ ಸಮಸ್ಯೆಯಿಂದಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಂಥದ್ದೊಂದು ಪರಿಸ್ಥಿತಿ ಲಾಲೂ ಪ್ರಸಾದ್ ಯಾದವ್ ಇದ್ದಾರೆ. ಇನ್ನೊಂದು ಕಡೆಯಿಂದ ಅವರ ಕುಟುಂಬದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಒಂದು ಕಡೆಯಿಂದ ಚುನಾವಣೆಯಲ್ಲಿ ಹೀನಾಯವಾದಂಥ ಸೋಲು,
ಅಂದ್ರೆ ಸದ್ಯಕ್ಕಂತೂ ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದಂತ ಸೋಲು, ಮತ್ತೊಂದು ಕಡೆಯಿಂದ ಕುಟುಂಬದಲ್ಲಿ ಇಂತಹ ಸಮಸ್ಯೆ. ಈ ಹಿಂದೆ ಕುಟುಂಬದಲ್ಲಿ ಏನಾಗಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ತೇಜ್ ಪ್ರತಾಪ್ ಯಾದವ್ ಅಂತ ಲಾಲು ಪ್ರಸಾದ್ ಯಾದವ್ ಅವರ ಹಿರಿಯ ಮಗ. ಆ ಹಿರಿಯ ಮಗನ ಒಂದಷ್ಟು ವರ್ತನೆಗಳನ್ನು ನೋಡ್ತಾ ಇದ್ದಾಗ ನಮಗೊಂದಷ್ಟು ಸಿನಿಮಾ ಕ್ಯಾರೆಕ್ಟರ್ಗಳೆಲ್ಲವೂ ಕೂಡ ನೆನಪಾಗ್ತಾ ಇತ್ತು. ಅಂದ್ರೆ ಒಂಥರ ವಿಚಿತ್ರವಾದಂಥ ವರ್ತನೆ ಅಂತ ಆಗಾಗ ಅನಿಸ್ತಾ ಇತ್ತು, ಸಾರ್ವಜನಿಕವಾಗಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ. ತೇಜ್ ಪ್ರತಾಪ್ ಯಾದವ್ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅರಣ್ಯ ಸಚಿವರಾಗಿಯೂ ಕೂಡ ಕೆಲಸವನ್ನ ಮಾಡಿದಂತಹ ವ್ಯಕ್ತಿ. ಅದಾದ ಬಳಿಕ ಈ ಎರಡನೇ ಮದುವೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಒಂದಷ್ಟು ಫೋಟೋ ಅಂಥದ್ದೆಲ್ಲವೂ ಕೂಡ ವೈರಲ್ ಆಗ್ತಾ ಇದ್ದ ಹಾಗೆ ಸ್ವತಃ ಲಾಲು ಪ್ರಸಾದ್ ಯಾದವ್ ತಮ್ಮ ಮಗನನ್ನ ಕುಟುಂಬದಿಂದಲೂ ಅಂದ್ರೆ ಮನೆಯಿಂದಲೂ ಹೊರಗಡೆ ಹಾಕ್ತರು, ಪಕ್ಷದಿಂದಲೂ ಕೂಡ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ರು. ಆ ತೇಜ್ ಪ್ರತಾಪ್ ಯಾದವ್ ಹೊರಗಡೆ ಬಂದು ಒಂದು ಪಕ್ಷವನ್ನ ಕಟ್ಟಿ ಈ ಬಾರಿ ಚುನಾವಣೆಗೂ ಕೂಡ ಸ್ಪರ್ಧೆಯನ್ನ ಮಾಡಿದ್ರು. ಆದರೆ ಸೋತು ಇದಾಗಿ ಹೋಗಿಬಿಟ್ರು. ತೇಜ್ ಪ್ರತಾಪ್ ಯಾದವ್ ಲಾಲು ಪ್ರಸಾದ್ ಮಗ ಎನ್ನುವ ಕಾರಣಕ್ಕೆ ಜನ ಸೋಲಿಸಲಿಲ್ಲ, ಅಲ್ಲಿಗೆ ಗೆಲ್ಲಿಸಲಿಲ್ಲ, ಅದರ ಬದಲಾಗಿ ಸೋಲಿಸಿ ಸೀದಾ ಮನೆ ಕಳಿಸ್ಬಿಟ್ರು. ಇದು ಒಂದು ಮಗನ ಕತೆ. ಆದರೆ ಈಗ ಮಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮಗಳು ರೋಹಿಣಿ ಆಚಾರ್ಯ ಅಂತ ಮದುವೆ ಆಗಿ ಸಿಂಗಾಪುರದಲ್ಲಿ ಇದ್ರು. ಅವ್ರ ಬಗ್ಗೆ ನೀವು ಒಂದಷ್ಟು ಜನ ಕೇಳಿರಬಹುದು. ಒಂದು ಸಂದರ್ಭದಲ್ಲಿ ಬಹಳ ವೈರಲ್ ಆಗಿದ್ರು ರೋಹಿಣಿ ಆಚಾರ್ಯ. ಯಾವ ಕಾರಣಕ್ಕಾಗಿ ಅಂದ್ರೆ ಅವರ ತಂದೆ ಲಾಲು ಪ್ರಸಾದ್ ಯಾದವ್ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಿರ್ತಾರೆ. ಕಿಡ್ನಿಯನ್ನು ಯಾರಾದರೂ ದಾನ ಮಾಡಲೇಬೇಕಾಗಿರುತ್ತೆ. ಕಿಡ್ನಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಕತೆ ಮುಗಿದು ಹೋಯ್ತು ಎನ್ನುವ ಹಂತಕ್ಕೆ ಬಂದಿರುತ್ತೆ. ಆಗ ಸ್ವತಃ ಅವರ ಮಗಳು ಕಿಡ್ನಿ ದಾನವನ್ನ ಮಾಡ್ತಾರೆ ತಂದೆಗೆ. ಮಗಳು ಕಿಡ್ನಿ ದಾನ ಮಾಡಿದಂತ ಕಾರಣಕ್ಕಾಗಿ ಲಾಲು ಪ್ರಸಾದ್ ಯಾದವ್ ಆಗ ಉಳ್ಕೊಳ್ತಾರೆ. ಸದ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆಗ ತುಂಬಾ ಕ್ರಿಟಿಕಲ್ ಅಂತ ಆಗಿತ್ತು ಹೆಲ್ತ್. ಮಗಳು ಅವರ ಸಹಾಯಕ್ಕೆ ಬಂದಂತ ಕಾರಣಕ್ಕಾಗಿ ಅವ್ರು ಉಳ್ಕೊಂಡ್ರು. ಅದಾದ ಬಳಿಕ ರೋಹಿಣಿ ಆಚಾರ್ಯಗೆ ಅದೇ ಕಾರಣಕ್ಕಾಗಿ ಅಥವಾ ಇನ್ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ, ಅವರಿಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಅನ್ನ ನೀಡಲಾಯಿತು. ಆದರೆ ಕೆಲವು ಮತಗಳ ಅಂತರದಿಂದ ರೋಹಿಣಿ ಆಚಾರ್ಯ ಸೋಲನ್ನ ಕಂಡುಬಿಟ್ರು. ಈಗ ಅದೇ ರೋಹಿಣಿ ಆಚಾರ್ಯ ಕುಟುಂಬದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೊದಲು ಈ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಯಿತು ಎನ್ನುವಂತ ಆರೋಪ. ಮಗ ತೇಜಸ್ವಿ ಯಾದವ್ಗೋಸ್ಕರ ನನ್ನ ತಂದೆ ಸೇರಿದಂತೆ ಇಡೀ ಕುಟುಂಬ ನನ್ನನ್ನು ಕಡೆಗಣಿಸಿದ್ರು ಎನ್ನುವಂತ ಆರೋಪವನ್ನು ಮಾಡಿದ್ರು. ರ್ಯಾಲಿಯ ಸಂದರ್ಭದಲ್ಲಿ ನನ್ನನ್ನು ಗಮನಿಸ್ತಾ ಇರಲಿಲ್ಲ ಯಾರು ಕೂಡ. ಜೊತೆಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನನಗೆ ಟಿಕೆಟ್ ಕೂಡ ಕೊಡಲಿಲ್ಲ, ಸ್ಪರ್ಧೆಗೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಿಲ್ಲ, ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯವಾಗಿ ಭಾಗಿಯಾಗೋದಕ್ಕೂ ಕೂಡ ನನಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಈ ರೀತಿಯ ಒಂದಷ್ಟು ಆರೋಪಗಳೆಲ್ಲವನ್ನು ಕೂಡ ಮಾಡಿದ್ರು. ಅದು ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗ್ತಿತ್ತು. ಆದರೆ ಇವತ್ತು ಅದು ಪೀಕ್ಗೆ ಹೋಗಿಬಿಟ್ಟಿದೆ. ರೋಹಿಣಿ ಆಚಾರ್ಯ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ರು, ನಾನು ರಾಜಕೀಯದಿಂದ ನಿವೃತ್ತಿಯನ್ನು ಪಡಿತಾ ಇದ್ದೇನೆ ಅಂತೇಳಿ. ಹಾಗೆ ನನ್ನ ಕುಟುಂಬದಿಂದ ಸಂಬಂಧವನ್ನ ಕಡಿದುಕೊಳ್ತಾ ಇದ್ದೇನೆ, ನನ್ನ ಕುಟುಂಬದಿಂದ ಸಂಪೂರ್ಣವಾಗಿ ನಾನು ಹೊರಗಡೆ ಹೋಗ್ತಿದ್ದೇನೆ ಎನ್ನುವಂತ ಮಾತನ್ನ ಈಗಾಗಲೇ ರೋಹಿಣಿ ಆಚಾರ್ಯ ಹೇಳಿ ಆಗಿತ್ತು. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದ NDTV ಸೇರಿದಂತೆ ಸಾಕಷ್ಟು ವಾಹಿನಿಗಳಲ್ಲಿ ಒಂದು ಸುದ್ದಿ ಬರ್ತಾ ಇತ್ತು. ರೋಹಿಣಿ ಆಚಾರ್ಯ ಮೇಲೆ ಅವರ ಸಹೋದರ ಆಗಿರುವಂತ ಹಾಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿತವಾಗಿದ್ದಂತ ಲಾಲು ಪ್ರಸಾದ್ ಯಾದವ್ ಮಗ ತೇಜಸ್ವಿ ಯಾದವ್ ಚಪ್ಪಲಿಯನ್ನ ಎಸ್ತು ಬಿಟ್ಟಿದ್ದಾರೆ, ಜೋರ ಕೂಗಾಡ್ಬಿಟ್ಟಿದ್ದಾರೆ ಎನ್ನುವಂತ ಸುದ್ದಿ ಎಲ್ಲವೂ ಕೂಡ ಬಂದಿತ್ತು ಬೇರೆ ಬೇರೆ ವಾಹಿನಿಗಳಲ್ಲಿ. ನಮಗೆ ಒಳ್ಳೆ ಸೋರ್ಸ್ ಮೂಲಕ ಅಂತೊಂದು ಸುದ್ದಿ ಸಿಕ್ಕಿದೆ ಅಂತ ಹೇಳಿ ಈಗ ಅದು ಕನ್ಫರ್ಮ್ ಆಗಿದೆ. ಸ್ವತಃ ರೋಹಿಣಿ ಆಚಾರ್ಯ ಇದೀಗ ಟ್ವೀಟ್ ಮಾಡಿದ್ದಾರೆ. ಏನಂತ? ಮದುವೆ ಆದ ಬಳಿಕ ನೀವು ನಿಮ್ಮ ತಂದೆ ತಾಯಿ ಕುಟುಂಬದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವೆಷ್ಟೇ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ. ನಾನು ಕಿಡ್ನಿ ಕೊಟ್ಟು ತಂದೆಯನ್ನು ಉಳಿಸ್ಕೊಂಡಿದ್ದೆ, ಆದರೆ ನನಗೆ ಯಾವ ರೀತಿ ಆರೋಪವನ್ನು ಮಾಡ್ತಿದ್ದಾರೆ ಅಂದರೆ ದುಡ್ಡಿಗೋಸ್ಕರ, ಟಿಕೆಟ್ ಅನ್ನು ಪಡೆಯುವಂತ ಉದ್ದೇಶಕ್ಕೋಸ್ಕರ ಕಿಡ್ನಿ ಕೊಟ್ಟೆ ಎನ್ನುವ ರೀತಿಯಲ್ಲಿ ಆರೋಪವನ್ನು ಮಾಡಲಾಗ್ತಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸೋಲಿನ ಬಳಿಕ ಪರಾಮರ್ಶೆಗೆ ಸಂಬಂಧಪಟ್ಟ ಒಂದು ಸಭೆಯನ್ನು ನಡೆಸಲಾಗಿತ್ತು ಶನಿವಾರ ಮಧ್ಯಾಹ್ನ. ಆ ಸಭೆಯ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ನನ್ನ ಮೇಲೆ ಕೂಗಾಡಿ, ನನ್ನ ಸಹೋದರ ನನ್ನ ಮೇಲೆ ಚಪ್ಪಲಿಯನ್ನು ಎಸ್ತು ಬಿಟ್ಟಿದ್ದಾನೆ ಎನ್ನುವಂತ ಆರೋಪವನ್ನು ಮಾಡಿದ್ದಾರೆ. ನಿನ್ನ ಶಾಪದಿಂದಲೇ ನಾವು ಸೋತು ಹೋಗ್ಬಿಟ್ವಿ, ನೀನೇ ಈ ಸೋಲಿಗೆ ಕಾರಣ ಅಂತ ಹೇಳಿ ಸಿಟ್ಟಿನಿಂದ ಚಪ್ಪಲಿಯನ್ನ ನನ್ನ ಕಡೆಗೆ ತೂರಲಾಗಿದೆ ಅಂತ ಹೇಳಿ ರೋಹಿಣಿ ಆಚಾರ್ಯ ಇದೀಗ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ. ಈ ಮೂಲಕ ಲಾಲು ಪ್ರಸಾದ್ ಯಾದವ್ಗೆ ಈ ವಯಸ್ಸಿನಲ್ಲಿ ಕುಟುಂಬದಲ್ಲಿನ ಈ ಪರಿಸ್ಥಿತಿಯನ್ನ ನೋಡುವ ರೀತಿಯಲ್ಲಿ ಆಗ್ಬಿಟ್ಟಿದೆ. ಕುಟುಂಬವೇ ಛಿದ್ರ ಛಿದ್ರ ಆಗ್ತಾ ಇದೆ. ತೇಜ್ ಪ್ರತಾಪ್ ಯಾದವ್ ಈಗಾಗಲೇ ಕುಟುಂಬದಿಂದ ಹೊರಗಡೆ ಹೋಗಾಗಿದೆ, ಮನೆಯಿಂದ ಹೊರಗಡೆ ಹಾಕಲಾಗಿದೆ. ಆ ಮನುಷ್ಯನದ್ದು ಒಂದು ಕತೆ. ಈತ ತೇಜಸ್ವಿ ಯಾದವ್ ಸೋಲಿನ ಹತಾಶೆಯಲ್ಲಿ ವಿಪರೀತ ಒದ್ದಾಡುವಂತ ಪರಿಸ್ಥಿತಿ. ಇನ್ನೊಂದು ಕಡೆಯಿಂದ ರೋಹಿಣಿ ಆಚಾರ್ಯ ಎನ್ನುವಂತ ಈ ಮಗಳು ಕುಟುಂಬದಿಂದ ಹೊರಗಡೆ ಹೋಗಿದ್ದಾರೆ. ಜೊತೆಗೆ ತಂದೆಯ ವಿರುದ್ಧವೂ ಆರೋಪ ಮಾಡ್ತಿದ್ದಾರೆ, ಸ್ವತಃ ಸಹೋದರನ ವಿರುದ್ಧವೇ ಚಪ್ಪಲಿ ಎಸ್ತಿದ್ದಾನೆ ಎನ್ನುವಂತ ಗಂಭೀರವಾದಂಥ ಆರೋಪವನ್ನು ಮಾಡ್ತಿದ್ದಾರೆ. ಇದು ಈಗ ಬಿಹಾರ ರಾಜಕೀಯದಲ್ಲಿ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟಿಗಿನ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಬಿಹಾರ ಚುನಾವಣೆಯ ಬೆನ್ನಲ್ಲೇ ಆಗಿರುವಂಥ ಬೆಳವಣಿಗೆಯ ಕಾರಣಕ್ಕಾಗಿ ಹೆಚ್ಚೆಚ್ಚು ಸುದ್ದಿ ಆಗ್ತಾ ಇದೆ. ಇದನ್ನು ಕರ್ಮ ರಿಟರ್ನ್ಸ್ ಅನ್ಬೇಕು, ಏನನ್ಬೇಕು ನನಗೆ ಗೊತ್ತಿಲ್ಲ, ಅದನ್ನು ನೀವೇ ನಿರ್ಧರಿಸಿ. ಯಾಕಂದರೆ ಒಂದಷ್ಟು ಜನ ಲಾಲು ಪ್ರಸಾದ್ ಯಾದವ್ ಅವರ ರಾಜಕೀಯ ಬೆಳವಣಿಗೆಯನ್ನು ಶ್ಲಾಘಿಸುವಂಥವರು ಕೂಡ ಇದ್ದಾರೆ. ಆದರೆ ಅದಕ್ಕೂ ಹೆಚ್ಚದಾಗಿ ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತವನ್ನು ಯಾರು ಕೂಡ ಯಾವ ರಾಜ್ಯದಲ್ಲೂ ರಿಪೀಟ್ ಆಗಬಾರದು ಎನ್ನುವಂಥ ಮಾತನ್ನು ಎಲ್ಲರೂ ಕೂಡ ಹೇಳ್ತಾರೆ. ಆ ಸಂದರ್ಭವನ್ನು ಜಂಗಲ್ ರಾಜ್ ಅಂತ ಕರಿತಾ ಇದ್ವಿ. ವಿಪರೀತ ರೌಡಿಸಮ್,
ಲಾಲು ಪ್ರಸಾದ್ ಯಾದವ್ ಸುತ್ತಮುತ್ತ ಒಂದು ದೊಡ್ಡ ಪಡೆ ಇತ್ತಲ್ಲ, ಆಡಿದ್ದೇ ಆಟ, ಏನು ಬೇಕಾದರೂ ಮಾಡ್ತೀವಿ ಎನ್ನುವಂಥ ಮನಸ್ಥಿತಿ. ನಾವು ಏನು ಬೇಕಾದರೂ ಕಾನೂನನ್ನು ಬ್ರೇಕ್ ಮಾಡ್ತೀವಿ, ಆದರೆ ನಾವು ಅದನ್ನು ಹೇಗೆ ಬೇಕಾದರೂ ಜಯಿಸ್ಕೊಂಡು ಬರ್ತೀವಿ ಅಂತ ಇದ್ದಂಥ ಸಂದರ್ಭ. ಅಧಿಕಾರಿಗಳನ್ನು ಬೇಕಾದ ಹಾಗೆ ರೀತಿಯಲ್ಲಿ ಕುಣಿಸ್ತಾ ಇದ್ರು, ತಾವು ಏನು ಬೇಕೋ ಅದನ್ನು ಮಾಡ್ತಾ ಇದ್ರು. ಅಂಥದ್ದೊಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇತ್ತು. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳೆಲ್ಲವೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ಈಗ ಲಾಲು ಪ್ರಸಾದ್ ಯಾದವ್ ಇಂಥದ್ದೊಂದು ಪರಿಸ್ಥಿತಿಯಲ್ಲಿದ್ದಾರೆ. ಬಂಧುಗಳೇ, ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿದ್ದೆ.